ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವಾಗ ಸಮ್ಮರ್ ಸೀಸನು, ಈಗ ತುಂಬಾ ಬಿಸಿಲು ಬೇಗ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸಮ್ಮರ್ ಕೂಲರ್ ಆಗಿ ಮೊಹಬ್ಬತ್ಗೆ ಶರ್ಬತ್ನ ಮಾಡ್ತಾಯಿದ್ದೀವಿ. ಮೊದಲಿಗೆ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀವಿ. ಇದನ್ನು ಮೊದಲು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಚಿಪ್ಪೆನ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೀಸಸ್ ಮಾಡ್ಕೊಳ್ಳೋಣ. ಸಣ್ಣಗೆಲ್ಲ ಹೆಚ್ಕೋಬೇಕು. ನೋಡಿ, ಈಗ ಹೆಚ್ಕೊಂಡ್ರೆ ಬೇಗ ಆಗುತ್ತೆ ಒಟ್ಟಿಗೆ ಒಂದೇ ಸಲ. ನೋಡಿ, ಕಲ್ಲಂಗಡಿ ಹಣ್ಣೆಲ್ಲ ಹೆಚ್ಕೊಂಡಿದ್ದೆ, ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಕೋಲ್ಡ್ ಹಾಲನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಈಗ ಐಸ್ ಕ್ಯೂಬ್ ಸೇರಿಸ್ಕೊಳ್ಳೋಣ. ಈಗ ಸೇರಿಸ್ಕೊಳ್ಳೋಣ. ಈಗ ರೋಸ್ ಸಿರಪ್ ಹಾಕ್ಕೊಳ್ಳೋಣ. ಮನೇಲೇ ತಯಾರು ಮಾಡಿರೋದು, ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಳ್ಳಿ. ಸೊ ಒಂದು ಲೋಟದಷ್ಟು ರೋಸ್ ಸಿರಪ್ ಹಾಕ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಲೋಟಕ್ಕೆ ಐಸ್ ಕ್ಯೂಬ್ ಹಾಕೋಣ. ರೆಡಿ ಮಾಡ್ಕೊಂಡಿರೋಂಥ ಮೊಹಬ್ಬತ್ಗೆ ಶರ್ಬತ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಮೊಹಬ್ಬತ್ಗೆ ಶರ್ಬತ್ ರೆಡಿ ಆಗಿದೆ. ನೀವು ಕೂಡ ಮನೆ ಮಾಡಿ ನೋಡಿ. ಈಗ ಬೇಸಿಗೆ ಕಾಲ ಅಲ್ವಾ, ತುಂಬಾ ಉಷ್ಣತೆ ಇರುತ್ತದೆ. ಇದು ದೇಹವನ್ನು ತಂಪಾಗಿಸುತ್ತದೆ. ಸುಲಭವಾಗಿ ಮಾಡ್ಕೋಬೋದು. ಈಗ ಟೇಸ್ಟ್ ಮಾಡಿ ನೋಡಿ, ಹೇಳ್ತೀನಿ ಹೇಗಿದೆ ಅಂತ. ನೋಡಿ, ಮನೇಲೆ ಮಾಡ್ಕೊಂಡಿರೋಂಥ ರೋಸ್ ಸಿರಪ್ ಪರಿಮಳ ಅಂತೂ ಘಮ ಘಮ ಅಂತಿದೆ. ಪನ್ನೀರ್ ರೋಸ್ ಸ್ಮೆಲ್ಲೆ ಇದರಲ್ಲಿ ಬರ್ತಾ ಇದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ದೊಡ್ಡವರವ್ರಿಗೂ. ಈಗ ದೇಹದ ಉಷ್ಣತೆ ಕೂಡ ಕಡಿಮೆ ಮಾಡಿಸುತ್ತೆ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸವರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.